ಒಂಥರ ಬೆಕ್ಕಿನ ಜಾತಿಗೆ ಹುಡ್ದೋರಪ್ಪ. ಖುಷಿ ಆದ್ರೂ ಕಚ್ತಾರೆ, ಸಿಟ್ ಬಂದ್ರು ಕಚ್ತಾರೆ. ಐ ಆಮ್ ಸೋ ಹ್ಯಾಪಿ. ಲೋ ರಾಗ್, ಆ ದೇವರಿಗೆ ಬುದ್ಧಿ ಇಲ್ಲ ಕಣೋ. ನಮ್ ಟ್ಯಾಲೆಂಟ್ ನ ಅರ್ಥ ಮಾಡ್ಕೊಳ್ದೆ ಆ ಸಗ್ನಿ ವಿಲೇಜ್ ಅಲ್ಲಿ ಸೆಟಪ್ ಮಾಡ್ಬಿಟ್ಟ. ಥ್ಯಾಂಕ್ ಗಾಡ್ ನೀನ್ ಕರೆಕ್ಟ್ ಟೈಮಿಂಗ್ ಡಿಸಿಷನ್ ತಗೊಂಡೆ. ಇಲ್ಲ ಅಂತಿದ್ರೆ ಆ ಹಳ್ಳಿ ಗುಗ್ಗು ರಮೇಶ್ ಕೊಟ್ಟು ನನ್ ಮದ್ವೆ ಮಾಡ್ಬಿಡ್ತಿದ್ರು. ಲೋ ರಾಗ್, ನಾವು US ಹೋದ್ಮೇಲೆ ಒಂದ್ ದೊಡ್ಡ ಮನೆ ತಗೊಳ್ಳೋಣ. ಓಡಾಡೋದಿಕ್ಕೆ BMW ಮರ್ಸಿಡೀಸ್ ತಗೊಳ್ಳೋಣ. ಇಲ್ಲ ಕಣೆ, ನನ್ಗೆ ಲ್ಯಾಂಬೋರ್ಗಿನಿ ತಗೊಳ್ಳೋಷ್ಟು ಯೋಗ್ಯತೆ ಮಾತ್ರ ಇರೋದು. ಲೋ ರಾಗ್, ಕನಸು ಕಾಣೋದ್ ಕಾಣ್ತ್ಯಾ? ದೊಡ್ಡದಾಗ್ ಕನಸು ಕಾಣು. ಆ ಚೀಪ್ ರೇಟ್ ಕಾರಲ್ಲೇ ನನಗ್ ಬೇಡ ಆಯ್ತಾ? ಬರೀ BMW ಬೇಕು. ಲ್ಯಾಂಬೋರ್ಗಿನಿ ಚೀಪ್ ರೇಟ್ ಕಾರ್ ಇವಳಿಗೆ. ದೇವ್ರೆ. ಲೋ ರಾಗ್, ನಾವ್ US ಹೋಗ್ತಿದ್ದ ಹಾಗೆ ಪ್ರೆಸಿಡೆಂಟ್ ಒಬಾಮಾನ ಒಂದ್ಸಲ ಮೀಟ್ ಮಾಡ್ಸೋ ಪ್ಲೀಸ್. ಒಬಾಮಾ ಚೇಂಜ್ ಆಗಿ 1 ವರ್ಷ ಆಯ್ತು ಕಣೆ. ಹೌದಾ? ಮತ್ತೆ ಹೇಳಲೇ ಇಲ್ಲ ನಂಗೆ. ಅದೆಲ್ಲ ಇರ್ಲಿ, ನಮ್ ಹನಿಮೂನ್ನ ಇಂಡಿಯನ್ ಸ್ಟೈಲಲ್ಲಿ ಮಾಡೋಣ ಅಥವಾ ಫಾರಿನ್ ಸ್ಟೈಲಲ್ಲ? ಅದು ನಾವು ಸ್ವಲ್ಪ ಸ್ಪೆಷಲ್ ಅಲ್ವಾ, ಅದಕ್ಕೆ ನಾವು ಇಂಡಿಯನ್ಸ್ ಆಗಿ ಫಾರಿನ್ಗೆ ಹೋಗ್ಬಿಟ್ಟು ಆಫ್ರಿಕನ್ ಸ್ಟೈಲಲ್ಲಿ ಮಾಡೋಣ. ಹೆಸರು ಶರ್ಲಿನ್, ನೋಡೋಕೆ ಡಿಟ್ಟೋ ರಂಗಿತರಂಗ ಫೇಸು. ಬಟ್ ಇದೇನಪ್ಪ ಹೆಸರು ಒಂಥರ ಫಾರಿನ್ ಹೈ ಕ್ಲಾಸ್ ಅಂತ ಯೋಚನೆ ಮಾಡ್ತಿದ್ದೀರಾ? ಈಕೆ ಮೇಡ್ ಇನ್ ಕರ್ನಾಟಕ, ಎಕ್ಸ್ಪೋರ್ಟ್ ಆಗಿದ್ ಮಾತ್ರ ಫಾರಿನ್ಗೆ. ಓದು ಬರಹ ಎಲ್ಲ ಅಲ್ಲೇ, ಆದ್ರೆ ಇದ್ದಕ್ಕಿದ್ದಂಗೆ ಯೂಟರ್ನ್ ತಗೊಂಡು ಇಂಡಿಯಾ ಕಡೆ ಇಣಕ್ ನೋಡ್ತಿದ್ದಾರೆ. ಬೆಂಗಳೂರು ರೀಚ್ ಆದ ತಕ್ಷಣ ಮ್ಯಾರೇಜ್ ಸರ್ಟಿಫಿಕೇಟ್ನ ಆಕಾಶಿಗೆ ಮೇಲ್ ಮಾಡಬೇಕು. ವೀಸಾ ಸಿಗಕ್ಕೆ ಇನ್ನೂ 10-15 ದಿನ ಆಗುತ್ತೆ ಅಂತ ಹೇಳಿದಾನೆ. ವಾಟ್? ಇನ್ನು 10-15 ದಿನಾನಾ? ರಾಗ್, ನಾನು ಈಗ ತಾನೇ ಫ್ಲೈಯಿಂಗ್ ಟು US ಅಂತ ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಸ್ಟೇಟಸ್ ಹಾಕಿದ್ದೀನಿ. 20K ಲೈಕ್ಸ್ ಅಂಡ್ 1000 ಕಮೆಂಟ್ಸ್ ಬಂದಿದೆ. ಈಗ ಲೇಟ್ ಆಗುತ್ತೆ ಅಂದ್ರೆ ಹೆಂಗೋ? ಸ್ಟೇಟಸ್ ಹಾಕ್ಬಿಟ್ರೆ ನಿನ್ ಫ್ರೆಂಡ್ಸ್ ಎಲ್ಲ ಬಂದು ನೋಡ್ತಾರಾ? ಅಯ್ಯೋ, ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನಾನು US ಹೋಗ್ತಿದ್ದೀನಿ ಅಂತ ಹೊಟ್ಟೆ ಉರ್ಕೊಂಡಿದ್ರು. ಹೇಳ ನಣಿ. ಲೋ ಬಟ್ಟೆತದೆ, ಎಲ್ಲಿದ್ದೀರಾ? ಇಲ್ಲೇ ಕಷ್ಟಪಡ್ತೀನಿಕಲ್ಲ. ಇಲ್ಲೇ ಕೆಳಗಡೆ ಇದ್ದಾಳೆ. ಸ್ವಲ್ಪ ಬಗ್ಬಿಟ್ಟು ಕೆಳಗಡೆ ಕೈ ಹಾಕು. ಕೆಳಗವಳ ಕೈ ಹಾಕ್ಬೇಕಾ? ರಾಘವ ಆಗಲೇ ರಾಗ ಶುರು ಮಾಡ್ಕೊಂಡಂಗ ಅವನೇ. ಏನ್ಲ ಮಾತಾಡ್ತಿದ್ಯಾ? ಊರಲ್ಲಿರುವಾಗ ಟೈಮ್ ಸಿಕ್ಕರೆ ಬಿಡ್ತಿರ್ಲಿಲ್ಲ ನೀನು. ಈಗ ಬೇರೆ ಪಕ್ಕದಲ್ಲೇ ಅವಳೆ, ಬಿಟ್ಟಿಯಾ ನೀನು? ನಡಿಲಿ ನಡಿಲಿ. ನೋಡು, ಸುಮ್ನೆ ತಮಾಷೆ ಮಾಡ್ಬೇಡ. ಲೋ ರಾಘು ಮಗ, ನಿಮ್ಮಪ್ಪ ಊರ್ ಬಸ್ಸುನುವೆ ಅವ್ರಮ್ಮ ಮಾರಿಮುತ್ತು ಇಬ್ರು ಸೇರಿ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಾರ ಕಣ್ಲಾ. ಅಯ್ಯೋ, ಸಿಕ್ಬಿಡ್ತು. ಸಿಕ್ಬಿಡ್ತಾ? ಗಟ್ಟಿಯಾಗಿ ಹಿಡ್ಕೊಳಕ್ ಹೇಳ. ಸರಿ ಸರಿ, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಏನಂದ್ಲ? ಮುಚ್ಕೊಂಡು ಫೋನ್ ಇಡ್ಲ, ಬಡತದೆ. ನಂದು ಒಂದ್ ಜನ್ಮ. ನಾವಿಬ್ರು ಸಿಮ್ ಚೇಂಜ್ ಮಾಡ್ಬೇಕು. ಯಾಕೆ? ನಿಮ್ಮಮ್ಮ ಅವಳಲ್ಲ ಮಾರಿಮುತ್ತು, ಕೇಸ್ ಹಾಕೋಳಂತೆ. ಈಗ ಸಿಮ್ಗೆ ಏನಪ್ಪ ಮಾಡೋದು? ಅದಕ್ಕೇನಂತೆ, ನನ್ನ ಹತ್ರ ಇನ್ನು 2 ಸಿಮ್ ಇದೆ. ಏನೇ ಇದು? ನಾನಲ್ದೆ ನಿಂಗೆ ಇನ್ನೂ 2 ಬಾಯ್ ಫ್ರೆಂಡ್ಸ್ ಇದಾರಾ? ಅರ್ಜೆಂಟಿಗೆ ಬೇಕಾಗತ್ತಲ್ಲ, ಅದಕ್ಕೆ. ಹೌದೌದು, ಇಂಥ ಮ್ಯಾಟ್ರಲ್ಲಿ ನೀವು ಹುಡುಗಿರು ತುಂಬಾ ಹುಷಾರಾಗಿರ್ತೀರಾ.
ಚೆನ್ನಾಗಿತ್ತಲ್ಲ ಪಾಠ? ನೀವು ಓದ್ತಾ ಇರಿ, ನಾನು ಬರ್ತೀನಿ. ಸೀರೆಲಿ ಹುಡುಗಿರ ನೋಡಲೇ ಬಾರದು, ನಿಲ್ಲಲ್ಲ ಟೆಂಪ್ರೇಚರು. ನಮ್ ಭಟ್ರು ಅದ್ ಯಾವ ಗಳಿಗೆಲಿ ಸಾಂಗ್ ಬರೆದ್ರು. ನೋಡ್ತಿದ್ರೆ ಮುಟ್ತಾ ಇರ್ಬೇಕನ್ಸತ್ತೆ, ಮುಟ್ತಾ ಇದ್ರೆ ಮುತ್ತಾಡ್ಬೇಕನ್ಸತ್ತೆ. ಹೋಗು. ಸೊಂಟದ ವಿಷಯ ಬೇಡವ ಶಿಷ್ಯ ಅಂತ ನಮ್ ಸುದೀಪ್ ಅವರೇ ಹೇಳಿದ್ದಾರೆ. ಅದಕ್ಕೆ ಏನು ನೀವು ಹುಡುಗರು ಯಾವಾಗ್ಲೂ ಹುಡುಗಿ ಸೊಂಟದ ಮೇಲೆ ಕಣ್ಣು. ಕೋಗಿಲೆಗೆ ಕೊರಳಲ್ ಕಲೆ ಇಟ್ಟ, ನವಿಲಿಗೆ ರೆಕ್ಕೆಯಲ್ ಕಲೆ ಇಟ್ಟ, ಹೆಣ್ಣಿಗೆ ಸೊಂಟದಲ್ಲಿಟ್ಟ ಏನ ಬಲೆನ. ಆ ಬಲೆಗೆ ನಮ್ಮಂತ ಗಂಡ ಹೆಕ್ಲು ಮೀನ್ ತರ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡ್ಬೇಕು. ನಿನ್ನ ಏಯ್, ಇಷ್ಟೆಲ್ಲ ತೊಂದರೆ ಆಗಿರೋದು ನಿಮ್ಮಮ್ಮ ಮಾರಿ ಮುತ್ತು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ. ಓಹೋಹೋ, ನಿಮ್ಮಪ್ಪ ಊರ್ ಬಸವಣ್ಣ ಏನ್ ಕಮ್ಮಿ ಇಲ್ಲ, ಕಾರ್ ಕಳ್ಳ ಅಂತ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೆಲ್ಲ ಇರ್ಲಿ, ಫೋನ್ ಕೊಡಿಲಿ. ಬರ್ತಾ ಇದೀನಂತ ಅಟ್ಲೀಸ್ಟ್ ಪಾಂಡುಗ್ ಫೋನ್ ಮಾಡಿದ್ರು ಹೇಳ್ತೀನಿ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ರಾತ್ರಿಯೆಲ್ಲ ಬಾರಲ್ಲಿ ಲೋಟ ತೊಳೆದು ಸುಸ್ತಾಗಿ ಪಾಚಿಕೊಂಡಿದ್ದಾರೆ. ತಾವು ಅಮಿಕೊಂಡ ಆಮೇಲೆ ಮಾಡಬೇಕಾಗಿ ವಿನಂತಿ. ಟ್ವೈ ಟ್ವೈ ಟ್ವೈ. ಲವ್ ಗೆಂಡತಿಮ್ಮ. ಯಾವ ಬಡ್ಡಿ ಐದನ್ಲ ಅವ್ನು ನನ್ನ ಗಂಡತಿಮ್ಮ ಅಂತ ಕರೆಯೋದು? ಲವ್ ನಾನ್ ಕಲ, ನಿನ್ ಕ್ಲಾಸ್ಮೇಟ್ ರಾಘವ್. ನಿನ್ ರೂಮ್ ಅಡ್ರೆಸ್ ಕಳ್ಸು ಬೇಗ. ಬರ್ತಾ ಇದೀವಿ. ಅಲ್ಲ ಕಣಪ್ಪ, ನಿಮ್ಮ ಅಪ್ಪ ಊರ್ ಬಸವಣ್ಣನ ಜೊತೆಲ್ಲ ಕರ್ಕೊಂಡ್ ಬರ್ತಾ ಇದೀಯ ಹೆಂಗೆ? ಅಲ್ಲ ಕಲ, ನನ್ ಹೆಂಡತಿ ಜೊತೆ ಬರ್ತಾ ಇದ್ದೀನಿ. ಅರ್ಜೆಂಟ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡೆ ಕಲ. ಆ ನಿಂಡವ್ ಜೊತೆಗೆ ಮಾಡ್ಕಂಡ ಅಥವಾ ಬ್ಯಾರೆಯವ್ರ ಡವ್ ಜೊತೆಗೆ? ಏಯ್, ನಂಡವೇ ಕಣ್ಲ ಸಂಧ್ಯಾ. ನಿನ್ ರೂಮಲ್ಲಿ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳ. ಮಗ, ನಾನು ಅರ್ಜೆಂಟ್ ಅಲ್ಲಿ ಹೈದರಾಬಾದ್ ಬಂದ್ಬಿಟ್ಟಿದ್ದೀನಿ ಕಣ. ಆಮೇಲೆ ಫೋನ್ ಮಾಡ್ತೀನಿ ಆಯ್ತಾ? ಹೊಸದಾಗಿ ಮದುವೆ ಆದವ್ರಿಗೆ ಬ್ಯಾಚುಲರ್ ರೂಮ್ ಕೊಡ್ಬಾರ್ದಂತೆ, ಬೇದಿ ಆದವ್ರಿಗೆ ಬಾತ್ರೂಮ್ ಅಲ್ಲಿ ಕೂರಕ್ ಬಿಡಬಾರ್ದಂತೆ. ತುಂಬಾ ಪ್ರಾಬ್ಲಮ್ ಆಗತ್ತಂತೆ. ಬೆಂಗಳೂರಲ್ಲಿ ಬ್ಯಾಚುಲರ್ಸ್ ರೂಮ್ ಸಿಗೋದು ಎಷ್ಟು ಕಷ್ಟ ಅಂತ ಈ ನನ್ನ ಮಗನಿಗೆ ಏನ್ ಗೊತ್ತು. ಲವ್ ಮಾಡ್ಬಿಟ್ರಂತೆ, ಬಂದ್ಬಿಟ್ರಂತೆ. ಲೋ ಏನೋ ಲೋ, ನಿನ್ ಫ್ರೆಂಡ್ ಹಿಂಗ್ ಕೈ ಕೊಟ್ಬಿಟ್ಟ. ನಾನು ಏನೇ ಮಾಡ್ಲಿ? ಯಾಕೆ ಲೆಫ್ಟ್ ತಗೊಂಡೆ? ಬೆಂಗಳೂರು ಇರೋದು ರೈಟ್ಗೆ. ಬೆಂಗಳೂರಿಗೆ ಹೋಗ್ಲೇಬೇಕು ನೋಡು. ನಿಮ್ಮ ಅಪ್ಪ ಅಲ್ಲಿ ಪ್ಯಾಲೇಸ್ ಅಲ್ಲಿ ನಮ್ಮಿಬ್ರು ಫಸ್ಟ್ ನೈಟ್ಗೆ ಅಂತ ದೊಡ್ಡ ಸೆಟ್ ಹಾಕ್ಸೋನಲ್ವಾ, ಅದಕ್ಕೆ ಹೋಗ್ಲೇಬೇಕು. ಅಲ್ಲಿ ನೋಡು ಪೊಲೀಸ್ ಮಾಮ ಹೆಂಗ್ ನಿಂತವನೆ ನಮ್ಮಿಬ್ರು ಸೆಲ್ಲಲ್ಲಿ ಸೆಟಪ್ ಮಾಡಕ್ಕೆ ಅಂತ. ಅಯ್ಯೋ ದೇವ್ರೆ, ಈ ಸ್ಯಾಂಡಿ ಕನ್ಸು ಒಂದೇ ಒಂದ್ ದಿನದಲ್ಲಿ ವೈಟ್ ಹೌಸ್ ಇಂದ ಡ್ರಾಪ್ ಆಗಿ ಫುಟ್ಪಾತ್ ಬಂದ್ಬಿಡ್ತಲ್ಲಪ್ಪ. ಅಯ್ಯೋ, ತಲೆ ಕೆಡ್ಸ್ಕೊಬೇಡ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ತುಮಕೂರಲ್ಲಿ, ಅವನಿಗೆ ಫೋನ್ ಮಾಡ್ತೀನಿ ಇರು. ಮೇಡಮ್, ಗಾಡಿ ರಿಪೇರಿ ಆಗಲ್ಲ ಅನ್ಸುತ್ತೆ, ನೀವು ಬೇರೆ ಗಾಡಿ ನೋಡ್ಕೊಳ್ಳಿ. ಓ, ಏನಾಯ್ತು? ಇವನು ಊರಲ್ಲಿ ಇಲ್ವಂತೆ. ಈಗ ನಾನು ಇನ್ನ ಮದ್ವೆ ಆಗಿದ್ದೀನಿ, ನೀ ನನ್ನ ನೋಡ್ಕೋಬೇಕು ಅಷ್ಟೇ. ನಾನೇನ್ ಬೇಕಂತ ಮಾಡ್ತಿದ್ದೀನಾ? ಈಗ ಏನ್ ಮಾಡೋದು? ಅಟ್ಲೀಸ್ಟ್ hey guys, I really need your help. Would you guys know how to get to Karwar? I'm searching for an orphanage in Karwar. Could you please take me there? ನೋ, ವಿ ಕಾಂಟ್. ನೋ. ಓನ್ಲಿ ಡ್ರಾಪ್ ರೈಟ್? Yeah. ವಾಟ್? ಇಟ್ಸ್ ಟೂ ಫಾರ್. $20,000. I will pay you. ವಾಟ್ ಇಸ್ ದಿಸ್? ಬೇಡ ಕಣೋ, ನಮ್ಗಿರೋ ಪ್ರಾಬ್ಲಮ್ಸ್ಗೆ ಇದ್ ಬೇರೆ ಬೇಕಾ? ಅವಳು ಯಾರೋ ಏನೋ ನಮಗ್ ಗೊತ್ತಿಲ್ಲ. ಪ್ಲೀಸ್ ಡಿನೈ ಹರ್. ಸಾರಿ. Okay. ನಾವು ಬೆಂಗಳೂರಲ್ಲಿ ಇದ್ದಷ್ಟು ದಿನ ನಮಗೆ ಪೊಲೀಸಿಂದ ಪ್ರಾಬ್ಲಮ್ಮು. ಕಾರವಾರಕ್ಕೆ ಹೋಗಿ ಬರೋಕ್ಕೆ ಮಿನಿಮಮ್ 4 to 5 days ಬೇಕು. ಒಂದು ರೌಂಡ್ ಟ್ರಿಪ್ ಹೋದಂಗಾಗತ್ತೆ. ಸರಿ, ಏನ್ ಬೇಕಾದ್ರೂ ಮಾಡ್ಕೊ, ನಿನ್ನಿಷ್ಟ, ನನಗೆ ಗೊತ್ತಿಲ್ಲ. ಮೇಡಮ್, ಹಾಯ್, myself Raghav. I'm a M.Tech graduate. Oh, and I'm Sherlyn. Is this your friend? No, my wife Sandhya. Oh, nice. ಗೊತ್ತಾಯ್ತು. ಅಯ್ಯೋ, ನಿಮಗೆ ಕನ್ನಡ ಬರುತ್ತಾ? ಸಾರಿ. It's all right, Sandhya. Nice to meet you.
ನಾವು ಕಾರವಾರ ರೀಚ್ ಆಗಕ್ಕೆ ಎಷ್ಟು ಟೈಮ್ ಬೇಕು? ಬೈ ಮಾರ್ನಿಂಗ್ ರೀಚ್ ಆಗ್ತೀವಿ. ಓಕೆ